ಸರ್ ದಾಖಲೆಯ ಬಜೆಟ್ ಯಾವ ವಿಚಾರದಲ್ಲಿ ದಾಖಲೆ? ಸಹಜವಾಗಿ ವಿರೋಧ ಪಕ್ಷ ಕೇಳುತ್ತೆ, ಸಾಲದ ವಿಚಾರದಲ್ಲ, ಸಾಲ ಅಥವಾ ಬಜೆಟ್ ಅಲ್ಲೇ ಲೆಕ್ಕ ಕೊಟ್ಟಿರೋ ಹಾಗೆ 1.32 ಲಕ್ಷ ಕೋಟಿ ಸಾಲ ಈ ಸಾಲಿನಲ್ಲಿ, ಒಟ್ಟು ಸಾಲ 8,24,389 ಕೋಟಿ ಸಾಲದ ದಾಖಲೆಯ ಬಜೆಟ್ ಇದು. ನೋಡಿ ಇವರೇ, ಈ 2025-26-27 ಬಜೆಟ್ ಅಲ್ಲಿ ಏನಿದೆ ಅಂದ್ರೆ, ದಿಸ್ ಇಸ್ ಅ ಹೋಲ್ಸಮ್ ಬಜೆಟ್. ಈ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರಾಸ್ಪರಸ್, ಎಂಪ್ಲಾಯ್ಮೆಂಟ್ ಸರ್ಪ್ಲಸ್ ಮತ್ತೆ ಹೈ GDP ಸ್ಟೇಟ್ ಆಗಿರುವ ರಾಜ್ಯದಲ್ಲಿ ಈಗ ನಾವು ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದ್ರೆ ನಾವು ಸ್ವಲ್ಪ ಆನ್ ಅ ಫಿಸ್ಕಲ್ ಲೆವೆಲ್ ಅಲ್ಲಿ ನಾವು ಸಾಲ ತಗೋಬೇಕಾಗುತ್ತದೆ. ಅದಕ್ಕೋಸ್ಕರ ದಿಸ್ ಇಸ್ ಅನ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ನಾವು ಇಷ್ಟು 1 ಲಕ್ಷ ಪ್ಲಸ್ ಕೋಟಿ ನಾವು ಲೋನ್ ತಗೋಬಹುದು ಅಂತ, ಡೆಟ್ ಇನ್ಕ್ರೀಸ್ ಮಾಡಬಹುದು ಅಂತ ಒಂದು ಎಸ್ಟಿಮೇಟ್ ಇಟ್ಟಿದ್ದೀವಿ. ಆದ್ರೆ ನಮ್ಮ ಸರ್ಕಾರದಿಂದ ನಾವು ಏನ್ ಪ್ರಯತ್ನ ಪಡ್ತಾ ಇದ್ದೀವಿ ಅಂದ್ರೆ, ನಮ್ಮ ರೆವಿನ್ಯೂ ಇನ್ಕ್ರೀಸ್ ಆಗಿ ಅದೇ ರೆವಿನ್ಯೂ ಇಂದ ನಾವು ಕೇಪೆಕ್ಸ್ ಮತ್ತೆ ಓಪೆಕ್ಸ್ ಎಕ್ಸ್ಪೆಂಡಿಚರ್ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದು ನೀತಿಯಿಂದ ನಾವು ಈ ಬಜೆಟ್ ಮಂಡನೆ ಮಾಡಿದ್ದೀವಿ. ಸಾಲ ಅಭಿವೃದ್ಧಿ ಪೂರಕವಾಗಿ ಮಾಡಬಹುದು ಅನ್ನೋ ಮಾತೇ ನಿಜವಾದ್ರೆ, ಕೇಂದ್ರ ಸರ್ಕಾರ ಸಾಲ ಮಾಡಿದಾಗ್ಲೂ ಕೂಡ ಕೇಳುವ ನೈತಿಕತೆಯನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಸಿಕೊಳ್ಳುತ್ತಾ ಅಂತ ಹೇಳಿ, ಅಂದ್ರೆ GDP ಲೆಕ್ಕದಲ್ಲಿ ಅಥವಾ ಎಕನಾಮಿಕ್ ಗ್ರೋತ್ ಲೆಕ್ಕದಲ್ಲಿ ಭಾರತ ಕೂಡ ಒಳ್ಳೆ ಪ್ರೋಗ್ರೆಸ್ ಮಾಡ್ತಿದೆ ಅಂತ ಹೇಳೇನೆ ಕೇಂದ್ರ ಸರ್ಕಾರ ಕೂಡ ಹೇಳ್ಕೊಳ್ಳೋದು. ಹಾಗಾಗಿನೇ ಸಾಲ ಅನ್ನೋ ಸಬೂಬ್ ಅವ್ರ ಕಡೆಯಿಂದ ಕೂಡ ಬರ್ಬೋದು. ಅವಾಗ ಅಬ್ಜೆಕ್ಟ್ ಮಾಡಬಾರ್ದು ಕಾಂಗ್ರೆಸ್ ಪಕ್ಷ ಅಂತ. ಇಲ್ಲ ನೋಡಿ, ಎಕ್ಸ್ಟೆಂಡ್ ಆಗಿ ನಾವು ಸಾಲ ಮಾಡ್ತಾ ಇದ್ದೀವಿ, ಆ ಇಂಪ್ಯಾಕ್ಟ್ ನಮ್ಮ ಆನ್ ಅ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಆನ್ ಅ ಲಾಂಗ್ ಟರ್ಮ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಅದರ ಮೇಲೆ ಏನ್ ಪ್ರೆಷರ್ ಆಗ್ತದೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ನ್ಯಾಷನಲ್ ಲೆವೆಲ್ ಈಗ ಇವರು ವಾಟ್ ಈಸ್ ದಿ ಡೆಟ್ ಆಫ್ ದ ಕಂಟ್ರಿ, ವಾಟ್ ಈಸ್ ದ ಡೆಟ್ ಆಫ್ ದ ಕಂಟ್ರಿ? ನಾವು 70 ವರ್ಷದಿಂದ ಅಷ್ಟು ಮಾಡಿರಲಿಲ್ಲ, ಇವರು 10 times ಮೋರ್ ಡೆಟ್ ಅನ್ನು ನಮ್ಮ ರಾಷ್ಟ್ರ ಸರ್ಕಾರದಲ್ಲಿ ಇವರು ಮಾಡಿದ್ದಾರೆ. 2019 ಮತ್ತೆ 2023 ವರೆಗೂ ಕರ್ನಾಟಕದ ಸಾಲ 2.5 lakh ಕೋಟಿ ಇತ್ತು. 2.5 lakh ಕೋಟಿ ಇವರು ಸರ್ಕಾರ ಬಿಟ್ಟಾಗ 3.5 ಲಕ್ಷ ಕೋಟಿ ಇವರು ತಗೊಂಡಿದ್ರು ಬಿಜೆಪಿ ಅವರು. ಆದ್ರೆ ಏನು ಅಭಿವೃದ್ಧಿ ಮಾಡಿರಲಿಲ್ಲ. ನೋ ಸೋಷಿಯಲ್ ಸ್ಕೀಮ್ಸ್, ನೋ ವೆಲ್ಫೇರ್ ಸ್ಕೀಮ್ಸ್, ಎಜುಕೇಶನ್ ಅಲ್ಲಿ ಏನು ಅವರು ಇಂಪ್ಲಿಮೆಂಟ್ ಮಾಡಿಲ್ಲ, ಕೇಪೆಕ್ಸ್ ಮತ್ತೆ ಓಪೆಕ್ಸ್ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಆದ್ರೆ ಆ 3 ಲಕ್ಷ ಕೋಟಿ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಸಮೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಆದ್ರೆ ತನಿಖೆನೂ ನಡೀತಾ ಇದೆ, ಸಮೀಕ್ಷೆನೂ ನಡೀತಾ ಇದೆ. ಆದ್ರೆ ಈಗ ಇನ್ ಲಾಸ್ಟ್ 3 years ಕಾಂಗ್ರೆಸ್ ಪಕ್ಷದಿಂದ ಈ ಸರ್ಕಾರ ನಡೀತಾ ಇರುವಾಗ ವಾಟ್ ಈಸ್ ದ GDP? ವಿ ಆರ್ ಅಬೌಟ್ 8.5% GDP, ಸ್ಟೇಟ್ GDP ಆ ಲೆವೆಲ್ ಇಂದ ನಾವು ಮುಂದೆ ನಡೀತಾ ಇದ್ದೀವಿ. ವಾಟ್ ಈಸ್ ದ ನ್ಯಾಷನಲ್ ಇಂಡಿಯಾ GDP? ಇಟ್ಸ್ ಅಬೌಟ್ 6.2, 6.3. ಬಜೆಟ್ ಕಾಪಿಯಲ್ಲಿ ಸ್ಟೇಟ್ GSDP 8.1 ಇದೆ, ಕಂಟ್ರಿದು 7.4 ಅಂತ ಬಜೆಟ್ ಕಾಪಿಯಲ್ಲಿ ಇರೋದು. ಅಲ್ಲ, ನಿಮ್ದೇ ಸರ್ಕಾರದ ಬಜೆಟ್ ಕಾಪಿಯಲ್ಲಿ. ಕರೆಕ್ಟ್. ಬಟ್ ವಿ ಕ್ಯಾನ್ ನಾಟ್ ಮಿಸ್ಕೋಟ್ ದಿ ನ್ಯಾಷನಲ್ ಗವರ್ಮೆಂಟ್ ನಂಬರ್ಸ್. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನ್ ನಂಬರ್ ಕೊಟ್ಟಿದೀವಿ ಆ ನಂಬರ್ ಇಲ್ಲಿ ನಾವು ಮೆನ್ಷನ್ ಮಾಡಿದೀವಿ. ಆನ್ ಅ ಟ್ರೂ ನಂಬರ್ಸ್, India is as of now about 6.2, 6.3%. So we should doubt about 8.1% of state GSDP. No. What is the unemployment rate in the national level? 45%. What is the unemployment rate in Karnataka? Surplus agide. Unemployment ಬಗ್ಗೆ ಸರ್ ದಾಖಲೆಯ ಬಜೆಟ್ ಯಾವ ವಿಚಾರದಲ್ಲಿ ದಾಖಲೆ? ಸಹಜವಾಗಿ ವಿರೋಧ ಪಕ್ಷ ಕೇಳುತ್ತೆ, ಸಾಲದ ವಿಚಾರದಲ್ಲ, ಸಾಲ ಅಥವಾ ಬಜೆಟ್ ಅಲ್ಲೇ ಲೆಕ್ಕ ಕೊಟ್ಟಿರೋ ಹಾಗೆ 1.32 ಲಕ್ಷ ಕೋಟಿ ಸಾಲ ಈ ಸಾಲಿನಲ್ಲಿ, ಒಟ್ಟು ಸಾಲ 8,24,389 ಕೋಟಿ ಸಾಲದ ದಾಖಲೆಯ ಬಜೆಟ್ ಇದು. ನೋಡಿ ಇವರೇ, ಈ 2025-26-27 ಬಜೆಟ್ ಅಲ್ಲಿ ಏನಿದೆ ಅಂದ್ರೆ, ದಿಸ್ ಇಸ್ ಅ ಹೋಲ್ಸಮ್ ಬಜೆಟ್. ಈ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರಾಸ್ಪರಸ್, ಎಂಪ್ಲಾಯ್ಮೆಂಟ್ ಸರ್ಪ್ಲಸ್ ಮತ್ತೆ ಹೈ GDP ಸ್ಟೇಟ್ ಆಗಿರುವ ರಾಜ್ಯದಲ್ಲಿ ಈಗ ನಾವು ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದ್ರೆ ನಾವು ಸ್ವಲ್ಪ ಆನ್ ಅ ಫಿಸ್ಕಲ್ ಲೆವೆಲ್ ಅಲ್ಲಿ ನಾವು ಸಾಲ ತಗೋಬೇಕಾಗುತ್ತದೆ. ಅದಕ್ಕೋಸ್ಕರ ದಿಸ್ ಇಸ್ ಅನ್ ಎಸ್ಟಿಮೇಟೆಡ್ ವ್ಯಾಲ್ಯೂ.
ನಾವು ಇಷ್ಟು 1,00,000+ ಕೋಟಿ ನಾವು ಲೋನ್ ತಗೋಬಹುದು ಅಂತ, ಡೆಟ್ ಇನ್ಕ್ರೀಸ್ ಮಾಡಬಹುದು ಅಂತ ಒಂದು ಎಸ್ಟಿಮೇಟ್ ಇಟ್ಟಿದೀವಿ. ಆದ್ರೆ ನಮ್ಮ ಸರ್ಕಾರದಿಂದ ನಾವೇನ್ ಪ್ರಯತ್ನ ಪಡ್ತಾ ಇದೀವಿ ಅಂದ್ರೆ ನಮ್ಮ ರೆವಿನ್ಯೂ ಇನ್ಕ್ರೀಸ್ ಆಗಿ ಅದೇ ರೆವಿನ್ಯೂ ಇಂದ ನಾವು ಕೇಪೆಕ್ಸ್ ಮತ್ತೆ ಓಪೆಕ್ಸ್ ಎಕ್ಸ್ಪೆಂಡಿಚರ್ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದು ನೀತಿಯಿಂದ ನಾವು ಈ ಬಜೆಟ್ ಮಂಡನೆ ಮಾಡಿದ್ದೀವಿ. ಸಾಲ ಅಭಿವೃದ್ಧಿ ಪೂರಕವಾಗಿ ಮಾಡಬಹುದು ಅನ್ನೋ ಮಾತೇ ನಿಜವಾದ್ರೆ ಕೇಂದ್ರ ಸರ್ಕಾರ ಸಾಲ ಮಾಡಿದಾಗ್ಲೂ ಕೂಡ ಕೇಳುವ ನೈತಿಕತೆಯನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳುತ್ತಾ ಅಂತ ಹೇಳಿ, ಅಂದ್ರೆ ಜಿಡಿಪಿ ಲೆಕ್ಕದಲ್ಲಿ ಅಥವಾ ಎಕನಾಮಿಕ್ ಗ್ರೋತ್ ಲೆಕ್ಕದಲ್ಲಿ ಭಾರತ ಕೂಡ ಒಳ್ಳೆ ಪ್ರೋಗ್ರೆಸ್ ಮಾಡ್ತಿದೆ ಅಂತ ಹೇಳೇನೆ ಕೇಂದ್ರ ಸರ್ಕಾರ ಕೂಡ ಹೇಳ್ಕೊಳ್ಳೋದು. ಹಾಗಾಗಿನೇ ಸಾಲ ಅನ್ನೋ ಸಬೂಬ್ ಅವ್ರ ಕಡೆಯಿಂದ ಕೂಡ ಬರ್ಬೋದು. ಅವಾಗ ಒಬ್ಜೆಕ್ಟ್ ಮಾಡಬಾರ್ದು ಕಾಂಗ್ರೆಸ್ ಪಕ್ಷ ಅಂತ. ಇಲ್ಲ ನೋಡಿ, ಎಕ್ಸ್ಟೆಂಡ್ ಆಗಿ ನಾವು ಸಾಲ ಮಾಡ್ತಾ ಇದ್ದೀವಿ, ಆ ಇಂಪ್ಯಾಕ್ಟ್ ನಮ್ಮ ಆನ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಆನ್ ಲಾಂಗ್ ಟರ್ಮ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಅದರ ಮೇಲೆ ಏನ್ ಪ್ರೆಷರ್ ಆಗ್ತದೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ನ್ಯಾಷನಲ್ ಲೆವೆಲ್ ಈಗ ಇವರು ವಾಟ್ ಈಸ್ ದಿ ಡೆಟ್ ಆಫ್ ದ ಕಂಟ್ರಿ, ವಾಟ್ ಈಸ್ ದ ಡೆಟ್ ಆಫ್ ದ ಕಂಟ್ರಿ? ನಾವು 70 ವರ್ಷದಿಂದ ಅಷ್ಟು ಮಾಡಿರಲಿಲ್ಲ. ಇವರು 10 times ಮೋರ್ ಡೆಟ್ ಅನ್ನು ನಮ್ಮ ರಾಷ್ಟ್ರೀಯ ಸರ್ಕಾರದಲ್ಲಿ ಇವರು ಮಾಡಿದ್ದಾರೆ. 2019 ಮತ್ತೆ 2023 ವರೆಗೂ ಕರ್ನಾಟಕದ ಸಾಲ 2.5 lakh ಕೋಟಿ ಇತ್ತು. 2.5 lakh ಕೋಟಿ ಇವರು ಸರ್ಕಾರ ಬಿಟ್ಟಾಗ 3.5 ಲಕ್ಷ ಕೋಟಿ ಇವರು ತಗೊಂಡಿದ್ರು ಬಿಜೆಪಿ ಅವರು. ಆದ್ರೆ ಏನು ಅಭಿವೃದ್ಧಿ ಮಾಡಿರಲಿಲ್ಲ. ನೋ ಸೋಷಿಯಲ್ ಸ್ಕೀಮ್ಸ್, ನೋ ವೆಲ್ಫೇರ್ ಸ್ಕೀಮ್ಸ್. ಎಜುಕೇಶನ್ ಅಲ್ಲಿ ಏನು ಅವರು ಇಂಪ್ಲಿಮೆಂಟ್ ಮಾಡಿಲ್ಲ. ಕೇಪೆಕ್ಸ್ ಮತ್ತೆ ಓಪೆಕ್ಸ್ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಆದ್ರೆ ಆ 3 ಲಕ್ಷ ಕೋಟಿ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಸಮೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಆದ್ರೆ ತನಿಖೆನೂ ನಡೀತಾ ಇದೆ, ಸಮೀಕ್ಷೆನೂ ನಡೀತಾ ಇದೆ. ಆದ್ರೆ ಈಗ ಇನ್ ಲಾಸ್ಟ್ 3 years ಕಾಂಗ್ರೆಸ್ ಪಕ್ಷದಿಂದ ಈ ಸರ್ಕಾರ ನಡೀತಾ ಇರುವಾಗ ವಾಟ್ ಈಸ್ ದ ಜಿಡಿಪಿ? ವಿ ಆರ್ ಅಬೌಟ್ 8.5% ಜಿಡಿಪಿ, ಸ್ಟೇಟ್ ಜಿಡಿಪಿ. ಆ ಲೆವೆಲ್ ಇಂದ ನಾವು ಮುಂದೆ ನಡೀತಾ ಇದ್ದೀವಿ. ವಾಟ್ ಈಸ್ ದ ನ್ಯಾಷನಲ್ ಇಂಡಿಯಾ ಜಿಡಿಪಿ? ಇಟ್ಸ್ ಅಬೌಟ್ 6.2, 6.3. ಬಜೆಟ್ ಕಾಪಿಯಲ್ಲಿ ಸ್ಟೇಟ್ ಜಿಎಸ್ಡಿಪಿ 8.1 ಇದೆ, ಕಂಟ್ರಿದು 7.4 ಅಂತ ಬಜೆಟ್ ಕಾಪಿಯಲ್ಲಿ ಇರೋದು. ಅಲ್ಲ, ನಿಮ್ದೇ ಸರ್ಕಾರದ ಬಜೆಟ್ ಕಾಪಿಯಲ್ಲಿ. ಕರೆಕ್ಟ್. ಬಟ್ ವಿ ಕ್ಯಾನ್ ನಾಟ್ ಮಿಸ್ಕೋಟ್ ದಿ ನ್ಯಾಷನಲ್ ಗವರ್ಮೆಂಟ್ ನಂಬರ್ಸ್. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನ್ ನಂಬರ್ ಕೊಟ್ಟಿದೀವಿ ಆ ನಂಬರ್ ಇಲ್ಲಿ ನಾವು ಮೆನ್ಷನ್ ಮಾಡಿದೀವಿ. ಆನ್ ಅ ಟ್ರೂ ನಂಬರ್ಸ್, India is as of now about 6.2, 6.3%. So we should doubt about 8.1% of state GSDP. No. What is the unemployment rate in the national level? 45%. What is the unemployment rate in Karnataka? Surplus agide.